ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಸಬ್ಬಲ ಹುಣಸಿ ಗ್ರಾಮದ ರೈತ ಯಲಗುರಪ್ಪ ನಡಶೇಸಿ ಇವರ ಹೊಲದಲ್ಲಿ ಕ್ಷೇತ್ರೋತ್ಸವ ನಡೆಯಿತು. ಸಬಲ ಹುಣಸಿ ಗ್ರಾಮದಲ್ಲಿ ಪೈನೀರ್ ಗೋವಿನ ಜೋಳದ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಯನಿಯರ್ ಕಂಪನಿ ಸೇಲ್ಸ್ ಮ್ಯಾನ್ ಬಸವರಾಜ್ ಕರಮಡಿ ಮಾತನಾಡಿದರು. ರೈತರು ಈ ಕಂಪನಿ ಬೀಜ ಬಳಕೆ ಮಾಡೋದ್ರಿಂದ ಹೊಲದಲ್ಲಿ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿದೆ. ಈ ಬೀಜಗಳನ್ನು ಬಳಸೋದ್ರಿಂದ ಪ್ರತಿ ಎಕರೆಗೆ 32 ರಿಂದ 35 ಕ್ವಿಂಟಲ್ ಇಳುವರಿ ಪಡೆಯಬಹುದು. ಅಲ್ಲದೆ ಬೆಳೆ ಬೇಗನೆ ಕಟಾವಿಗೆ ಬರುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪಯನಿಯರ್ ಕಂಪನಿ ಬೀಜ ಬಿತ್ತನೆ ಮಾಡಿ ಅತ್ಯುತ್ತಮವಾಗಿ ಬೆಳೆಸಿದ ಪ್ರಗತಿಪರ ರೈತ ಯಲಗುರಪ್ಪ ನಡಶೇಸಿ ಅವರಿಗೆ ಕಂಪನಿಯ ವತಿಯಿಂದ ಸಾಲನ್ನ ಹೊದಿಸಿ ಸನ್ಮಾನ ಮಾಡಲಾಗಿದೆ. ಫಂಕ್ಷನ್ ಮಾಡ್ರ ಯಾವ್ದ ನೀವು ಯಾವ ಕಂಪನಿದ ಗೊಂಜಾಳ ಹಾಕಿದ್ರಿ? ಪೈನರ್ ನಾವ್ 20 ವರ್ಷ ಆತ್ರಿ ಹಾಕಾಕೈತಿ. ಇದನ್ ಬಿಟ್ಟು ಯಾವ್ದು ಹಾಕುದಿಲ್ಲ ನಾವು. ನಂಬರ್ ಏನ್ರದ? 3440 ರೀ. ಇಷ್ಟು 5 ಹಾಕಿದ್ವಿ. ಈ ಸತನ ಅಂಗಡಿಯವ್ರು ಬಾಳ ಹೇಳಿದ್ರು, ಇದನ್ನ ಹಾಕಿವಿ. ಚಲೋ ಬರ್ತಿ ಇಳುವರಿ ಹೆಂಗ್ ಬರ್ತ? ಇಳುವರಿ ಚಲೋ ಬರ್ತ. ಈಗಾಗಲೇ ಆಲ್ರೆಡಿ ಹಾಕ್ಸಿವಿ ನಾವು. ಈಗ 5 ಪ್ಯಾಕೆಟ್ ಇಂದು ಎಷ್ಟ ಒಂದ್ ಎಕರೆಗೆ ಎಷ್ಟು ಬರುತ್ತೆ? ಎಷ್ಟು ಕ್ವಿಂಟಲ್ ಆಗುತ್ತೆ? 30-35 ಕ್ವಿಂಟಲ್ ಬರ್ಬೋದ್ರಿ. ಇದೇ ಸದ ಫಸ್ಟ್ ಆಗ್ಯಾರ ಮಲ್ಲಿಂದ ಹಾಕಿರಿ? ನಾವ್ 20 ವರ್ಷ ತಡ್ರಿ ಇದನ್ನ ಬಿಟ್ಟೇ ಇಲ್ಲ ನಾವು. ಗೊಬ್ಬರದ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಿ? ಗೊಬ್ಬರ ಮೇಂಟೆನೆನ್ಸ್ 2 ಬೇರೆ ಗೊಬ್ಬರ ಹಾಕ್ತಿವಿ. ಯಾವ್ಯಾವ್ದು ಹಾಕ್ತಿರಿ? ಪೊಟ್ಯಾಸ್, DAP, ಯೂರಿಯಾ. ನೀರು ಒಮ್ಮೆ ಹಂಗ ಯೂರಿಯಾ ಹಾಕ್ತಿವಿ. ನೀರು ಎಷ್ಟು ಎರಡು ಬೇರೆ ಹಾಕ್ಸಿವಿ. ಹೂ ಸತ್ತಿಗಂತೂ ಮತ್ತ ಮಿನಿಮಮ್ ನೀರ್ ಹಾಸಬೇಕು. ಇದು ಮುಂಗಾರು ಬೆಳೆನ ಹಿಂಗಾರು ಬೆಳೆ? ಹಿಂಗಾರಿ ಬೆಳೆ ಇದು. ಹಿಂಗಾರಿ ಬರುತ್ತೆ ಹಾಕ್ತಿವಿ, ಹಿಂಗಾರಿ ಬೆಳೆನೂ ಹಾಕ್ತಿವಿ. ಯಾವ ಜಾಸ್ತಿ ಬರುತ್ತೆ? ಮುಂಗಾರು ಜಾಸ್ತಿ ಬರುತ್ತೆ, ಹಿಂಗಾರು ಜಾಸ್ತಿ ಸ್ವಲ್ಪ ಹೆಚ್ಚಿಗೆ ಬರುತ್ತೆ, ಹಿಂಗಾರಿ ಸ್ವಲ್ಪ ಕಮ್ಮಿ ಬರುತ್ತೆ. ಕ್ಷೇತ್ರೋತ್ಸವದಲ್ಲಿ ಪ್ರಗತಿಪರ ರೈತ ಸುರೇಶ್ ಗಟ್ಟಿ, ಬಾಲಪ್ಪ ಜಕ್ಕಪ್ಪನವರ್, ದ್ಯಾವಪ್ಪ ನರಹಟ್ಟಿ, ದ್ಯಾವಪ್ಪ ಜಕ್ಕಪ್ಪನವರ್, ಮೋದಿಯಪ್ಪ ಹಾಡಗಲಿ, ಸೋಮಪ್ಪ ಹಾಳಕೇರಿ, ಯಮನಪ್ಪ ರಾಟಿ, ನಿಂಗಪ್ಪ ನರಟ್ಟಿ, ಭೀಮಪ್ಪ ಲಾಯದಗೊಂದಿ, ಶಿವಾನಂದ ಉತ್ತನಾಳ ಮತ್ತು ನಾಗರಾಳ ಎಸ್ಪಿ ಸಬ್ಬಲ ವಣಸಿ ಗ್ರಾಮದ ರೈತರು ಕ್ಷೇತ್ರೋತ್ಸವದಲ್ಲಿ ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.